ಚಿಕ್ಕ ಮಗುವಿನಾಗೆ ಪಟಾಕಿ ಹೊಡತ್ತಾರೆ ನಮ್ಮ ಯಜಮಾನ್ರು. ನಮ್ಮ ಮನೆಯಲ್ಲಿ ಇದೇ ಮಗು ಆಗಿದೆ ಈಗ ಅಲ್ಲ ರೀ? ನೀವು ಮಗ ಆಗಿರಲ್ರಿ, ಚಿಕ್ಕ ಮಗ ಧನುಷ್ ಎಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವೆಲ್ಲರೂ ಚೆನ್ನಾಗಿದ್ದೀವಿ. ತುಳಸಿ ವಿವಾಹದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ತುಳಸಿ ಮದುವೆ ಫಂಕ್ಷನ್ ಎಲ್ಲ ಕಡೆ ಮಾಡ್ತಾರೆ. ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಒಂದು ಮನೆಯಲ್ಲಿ ಪೂಜೆ ಮಾಡಿಬಿಡ್ತೇವೆ. ಆಲ್ರೆಡಿ ಬೆಳಗ್ಗೆ ತುಳಸಿ ಕಟ್ಟೆಗೆ ಪೇಂಟ್ ಹಚ್ಚಿದ್ದೇನೆ. ಪೇಂಟ್ ಹಚ್ಚ ಮೇಲೆ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ, ಕೈಯೆಲ್ಲ ಪೇಂಟ್ ಮುಳುಗಿತ್ತು ನನಗೂ ಕೂಡ. ಅದಕ್ಕಾಗಿ ಈಗ ನಾನು ಎಲ್ಲ ಪೂಜೆದೆಲ್ಲ ಆಗಿದೆ. ಪೂಜೆ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ತುಳಸಿಗೆ ಪೂಜೆ ಮಾಡಲಿಲ್ಲ ನಾನು. ಹಾಗೆ ತುಳಸಿ ಪೇಂಟ್ ಕೊಟ್ಟ ಮೇಲೆ ಪೂಜೆ ಮಾಡಿದ್ರೆ ಆಯ್ತು ಅಂತೇಳಿ ಇದನ್ನು ಮಾಡಿದೆ ಫ್ರೆಂಡ್ಸ. ಈಗ ಬೇಳೆನೂ ಕುದಿಸಿದ್ದೇನೆ. ಮಧ್ಯಾಹ್ನ ಮೇಲೆ ಟೈಮ್ ತುಂಬ ಆಗಿದೆ. ಇವತ್ತು ಸ್ನಾನ ಎಲ್ಲ ಲೇಟ್ ಮಾಡಿದ್ದೀನಿ. ಬೆಳಗ್ಗೆ ಕೆಲಸ ತುಂಬ ಇತ್ತು, ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ತುಳಸಿಗೆ ಪೇಂಟ್ ಕೊಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ತುಳಸಿ ಪೂಜೆ ಆಗಿರೋದ್ರಿಂದ ಬೆಳಗ್ಗೆ ತುಳಸಿಗೆ ಪೇಂಟ್ ಕೊಡಬೇಕಿತ್ತು. ಯಜಮಾನರು ತಿಕ್ಕಿಟ್ಟು ಹೋಗಿದ್ದಾರೆ. ತಿಕ್ಕಿಟ್ಟು ತೊಳೆದು ಅವರೇ ಹಚ್ತೇನೆ ಅಂತಂದರು. ಅಷ್ಟರಲ್ಲಿ ಅವರಿಗೊಂದು ಫೋನ್ ಕಾಲ್ ಬಂದಿರೋದ್ರಿಂದ ಈಗ ನಾನೇ ಹಚ್ಚಬೇಕಾಗಿದೆ. ನನಗೆ ಕ್ಯಾಮ್ರಾ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈಗ ನೋಡಿ ಕೆಂಪು ಕಲರು ತಂದಿದ್ದಾರೆ ಯಜಮಾನರು. ಒಂದು ಸಣ್ಣ ಡಬ್ಬ ತಂದಿದ್ದಾರೆ. ನಾನೇ ಕೊಡ್ತೇನೆ ಅಂತೇಳಿ ಕೊಡ್ತಾಯಿದ್ರು ಅವರು. ಆದರೆ ಫೋನ್ ಕಾಲ್ ಬಂತು ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ಕೆಲಸಕ್ಕೆ. ಹಾಗಾಗಿ ಅವರು ಹೋದ ನಂತರ ಈಗ ನಾನು ಬೆಳಗ್ಗೆ ಬೇಗ ಹೋದರು. ನಾನು ಸ್ನಾನ ಪೂಜೆ ಎಲ್ಲ ಮಾಡಿ ಪೇಂಟಿಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ಸಾಯಂಕಾಲ ಪೂಜೆ ಮಾಡೋದ್ರಿಂದ ವರ್ಷ ನಾನೇ ಕೊಡ್ತೇನೆ. ನಮ್ಮಮ್ಮರ ಮನೆಗೆ ಕೂಡ ನಾನೇ ಕೊಡ್ತಿದ್ದೆ. ಈ ವರ್ಷ ಏನಾಗಿಬಿಡ್ತಂದರೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ನಮ್ಮಮ್ಮರ ಮನೆಗೆ ಕೂಡ ನಾನೇ ಪೇಂಟ್ ಕೊಟ್ಟು ತುಳಸಿಗೆಲ್ಲ ಇದನ್ನು ಮಾಡಿ ಬರ್ತಿದ್ದೆ ಯಾವಾಗಲೂ. ಈ ವರ್ಷ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇದು ಯೂಟ್ಯೂಬ್ ಚಾನಲ್ ತುಂಬ ಕಷ್ಟ ಫ್ರೆಂಡ್ಸ್. ನೋಡಿ, ಇದು ಪೇಂಟ್ ವೈಟ್ ಕಲರ್ ಕಾಣುತ್ತೆ ಅಂತ ಕಾಣಿಸುತ್ತೆ ಇದರೊಳಗಡೆ. ಏನು ಮಾಡುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಕಾಣಿಸ್ಲಿ, ಹಚ್ತೇನೆ, ಏನಾಗುತ್ತೆ. ಪರವಾಗಿಲ್ಲ, ಎಲ್ಲ ತಿಕ್ಕಿ ತೊಳೆದಿಟ್ಟು ಹೋಗಿದ್ರು. ಅವರೇ ಹಚ್ತಿದ್ರು. ಯಾಕಂದರೆ ಬೆಳಗ್ಗೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ತುಳಸಿ ಪೂಜೆ ದಿನ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾನೇ ಕೊಡ್ತೇನೆ ಅಂತ ಅಂದರು. ಇದೇ ವರ್ಷ ಏನೋ ಫಸ್ಟ್ ಟೈಮ್ ಅಂದರು. ಕೆಲಸ ಬಂತು, ಓಡಿಬಿಟ್ರು ಫ್ರೆಂಡ್ಸ. ಇದೆಲ್ಲ ನಿಮಗೆ ಪೇಂಟ್ ಕೊಟ್ಟ ಮೇಲೆ ನಾನು ಸಿಗ್ತೇನೆ ಮತ್ತೆ. ಯಾಕಂದರೆ ನನಗೆ ಪೇಂಟ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಮೊಬೈಲ್ ಹಿಡ್ಕೊಂಡು ಪೇಂಟ್ ಕೊಡಲಿಕ್ಕೆ. ಅದಕ್ಕಾಗಿ ನೋಡಿ ಪೇಂಟ್ ಕೊಟ್ಟು ಇಟ್ಟಿದ್ದೇವೆ ಫ್ರೆಂಡ್ಸಲ್ಲಿ. ಇಲ್ಲಿ ಹಸಿ ಕೊಬ್ಬರಿ ಕೂಡ ಇದ್ವಲ್ಲ, ಅದಕ್ಕಾಗಿ ಅವನು ಕೂಡ ಹಾಕಿದ್ದೇನೆ. ಈಗ ಏನು ಮಾಡ್ತೇನೆ ಅಂದರೆ ಟೈಮ್ 2:30 ಆಗಿದೆ. ಟೈಮ್ ಮಧ್ಯಾಹ್ನ 2:30. ಯಜಮಾನರು ಡ್ರೈವಿಂಗ್ ಹೋಗಿದ್ದಾರೆ. ಇನ್ಮೇಲೆ ಬರ್ತಾರೆ ಅವರು. 3 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ. ಹಾಗೆ ಇಲ್ಲಿ ಬೇಳೆ ಕೂಡ ಬೇಯಿಸಿಟ್ಟಿದ್ದೇನೆ, ತೋರಿಸ್ತೇನೆ ನಿಮಗೂ ಕೂಡ. ಸಿಟಿ ತೆಗಿಬೇಕಲ್ಲ, ನೆನಪೇ ನೋಡಿ. ಬೇಳೆ ಕೂಡ ಬೆಂದಿದ್ದಾವೆ ಫ್ರೆಂಡ್ಸ, ಚೆನ್ನಾಗಿ ಕಾಣ್ತಿರ್ಬೋದು. ಸ್ವಲ್ಪ ಒಂದು 10-12 ಖರ್ಚಿಗೆ ಆಗುವಷ್ಟು ಅಟ್ಟ ಮಾಡಿದ್ದೀನಿ. ಇಲ್ಲಿ ಅಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ತೊಳಿತೀನಿ. ಅಕ್ಕಿ ತೊಳೆದು ಈಗ ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ. ಅನ್ನ ಅಂದರೆ ನೈವೇದ್ಯಕ್ಕೂ ಆಗುತ್ತೆ. ಮತ್ತು ಹಾಗೆ ನೈವೇದ್ಯಕ್ಕೆ ಸಾಯಂಕಾಲ ಹಾಕೋತೀನಿ ಸ್ವಲ್ಪ. ಈಗ ಯಜಮಾನ್ರು ಬರ್ತಾರೆ ಮಧ್ಯಾಹ್ನ ಊಟಕ್ಕೆ. ಶ್ರೇಯಾ ಕೂಡ ಬೇಗ ಬರ್ತಾಳೆ ಫ್ರೆಂಡ್ಸ್. ಹಾಗಾಗಿ ಇದಷ್ಟು ಈಗ ಮಾಡ್ಕೊತೇನೆ. ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ. ಯಾಕಂದ್ರೆ ನೋಡಿ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ. ನೀವು ಬೇರೆ ಕೆಲಸ ಎಲ್ಲ ಇದೆ, ಅದನ್ನು ಸಹ ಮಾಡ್ತೀನಿ ಈಗ ಫ್ರೆಂಡ್ಸ. ಇವತ್ತು ತುಳಸಿ ಪೂಜೆ ಬೆಳಗ್ಗೆಯಿಂದ ಪುರ್ಸೊತ್ತೇ ಇಲ್ಲ, ಆ ಥರ ಆಗಿಬಿಟ್ಟಿದ್ದೀನಿ. ಈಗ ಏನು ಮಾಡಪ್ಪ ಅಂದರೆ ಕರ್ಚಿಕಾಯಿ ಮಾಡಿದ್ದೀನಿ ಸ್ವಲ್ಪ, ಒಂದು 7-8. ಹಾಗಾಗಿ ಇಲ್ಲಿ ಇದು ಮಾಡ್ತಾಯಿದ್ದೀನಿ, ಕರ್ಚಿಕಾಯಿ ಕರಿಬೇಕಂತೇಳಿ. ಎಣ್ಣೆ ಕೂಡ ಕಾದಿದೆ ನೋಡಿ. ಇಲ್ಲಿ ಫ್ರೆಂಡ್ಸ, ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲೇ ಮಾಡ್ತೇನೆ ತುಳಸಿ ಪೂಜೆ. ನಾವು ಹೇಗೆ ಮಾಡ್ತೀವಿ ಅಲ್ಲಿ ಅಂದರೆ ಇವತ್ತು ಬೇಳೆ ಎಲ್ಲ ಹಾಕಿ. ಉಡುಪಿಯಲ್ಲಿ ಬೇರೆನೇ ಮಾಡ್ತಾರೆ, ಅಷ್ಟು ನನಗೆ ಅದರದ್ದು ಐಡಿಯಾ ಇಲ್ಲ ಫ್ರೆಂಡ್ಸ. ಇಲ್ಲಿ ಸ್ವಲ್ಪ ಬೇರೆ ಮಾಡ್ತಾರೆ. ನಾನು ಯಾವಾಗೂ ಹೋಗಿಲ್ಲ ತುಳಸಿ ಪೂಜೆ ಆಗುವಾಗ.
ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಯಾವ ಥರ ಮಾಡ್ತೇವೆ ಆ ಥರ ಸಿಂಪಲ್ಲಾಗಿಯೇ ಮಾಡ್ತೇನೆ ಯಾವಾಗಲೂ. ನಾವು ಈ ಮನೆ ಕಟ್ಟಿದ ಹಿಡಿದು ಆ ತುಳಸಿ ಕಟ್ಟೆ ಏನು ಇಟ್ಟಿವಲ್ಲ ಅವಾಗಿಂದನೂ ಮಾಡ್ತಾನೆ ಬಂದಿದ್ದೇನೆ. ಆದರೆ ಸಿಂಪಲ್ಲಾಗಿ ಮಾಡ್ತೀನಿ, ಫುಲ್ ಗ್ರ್ಯಾಂಡಾಗಿ ಮಾಡಬೇಕು ಅಂತೇನಿಲ್ಲ, ಮಾಡಿಲ್ಲ ನಾನು ಯಾವಾಗಲೂ. ಅಂದರೆ ನಮ್ಮ ಕಡೆ ತುಳಸಿಗೆಲ್ಲ ಇವತ್ತು ಸೀರೆ ಉಡಿಸಿ ಇದನ್ನೆಲ್ಲ ಮಾಡ್ತಾರೆ, ಆ ಥರನೂ ಮಾಡಲ್ಲ. ಸಿಂಪಲ್ಲಾಗಿ ಒಂದು ನೈವೇದ್ಯ ಮಾಡಿ ಒಂದು ಸಾಯಂಕಾಲ ಮಂಗಳಾರತಿ ಮಾಡಿಬಿಡ್ತೇವೆ ನಾವು. ಅದಕ್ಕಾಗಿ ಈಗ ಬೇಳೆ ಹಾಕಿದ್ನೆಲ್ಲ ಆವಾಗಲೇ ಬೇಳೆ ಕುದ್ದಿದ್ದು ಅದನ್ನು ಮಾಡಿದೆ ಫ್ರೆಂಡ್ಸ. ಈಗ ಟೈಮ್ ಸಾಯಂಕಾಲ ಎಷ್ಟಾಗಿದೆ ಗೊತ್ತಾ, 5 ಗಂಟೆ ಮೇಲಾಗಿದೆ. ಅನ್ನ ಕೂಡ ಮಾಡಿದೆ ಒಂಚೂರು, ಒಂದು ಬಟ್ಲ ನೈವೇದ್ಯಕ್ಕೆ ಒಂದು ಬೌಲ್ ಹಾಕಿ ಅನ್ನ ಕೂಡ ರೆಡಿ ಮಾಡಿದ್ದೇನೆ. ಸ್ವಲ್ಪ ನಾನು ಗೋಧಿ ಹಿಟ್ಟು ನಾದಿಟ್ಟಿದ್ದೇನೆ ಚಪಾತಿಗೆ. ಈಗ ಕರ್ಚಿಕಾಯಿ ಕರ್ಕೊಂಡು ಬೇಗ ಬೇಗ ಚಪಾತಿ ಮಾಡ್ತೇನೆ. ಚಪಾತಿ ಮಾಡಿ ಸ್ವಲ್ಪ ಇದಕ್ಕೆ ಬೀಟ್ರೂಟರ ಏನಾರ ಪಲ್ಯ ಇದೆ ನೋಡ್ತೇನೆ, ಪಲ್ಯ ಮಾಡ್ತೇನೆ ಚಪಾತಿಗೆ. ಹಾಗೆ ಕಟ್ಟಿನ ಸಾಂಬಾರು ಕೂಡ ರೆಡಿ ಇದೆ ಫ್ರೆಂಡ್ಸ್. ಇಲ್ಲಿ ಕಾಣ್ತದೆ ಇಲ್ಲಿ ಗೊತ್ತಿಲ್ಲ, ಕಟ್ಟಿನ ಸಾರು ಕೂಡ ಮಾಡಿದೆ ನಾನು. ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಬಂದಿದ್ರು, ಊಟ ಮಾಡಿ ಹೋದ್ರು ಅವರು ಕೂಡ. ಅನ್ನ ಸಾಂಬಾರು ಅಂದರೆ ಆವಾಗ ಏನು ಮಾಡಿದೆ, ಒಂದು ಬೌಲ್ನಷ್ಟು ಟೊಮೆಟೊ ಸಾರು ಮಾಡಿದ್ದೆ. ಶ್ರೇಯಾ ಕೂಡ ಇವತ್ತು ಬೇಗ ಬಂದಿದ್ದಾಳೆ ಕಾಲೇಜಿಂದ. 1 ಗಂಟೆಗೆ ಬಿಟ್ಟಿದೆ ಅಂತೆ ಕಾಲೇಜ್ ಇವತ್ತು ಅವಳದು. ಹಾಗಾಗಿ ಇವತ್ತು ಅವಳು ಬೇಗ ಬಂದಿದ್ದಾಳೆ. ಇಲ್ಲಿ ಎಲ್ಲ ಏನು ಮಾಡ್ತಾರೆ, ಸ್ವೀಟ್ ಅವಲಕ್ಕಿ ಎಲ್ಲ ನೈವೇದ್ಯಕ್ಕೆ ಹಿಡಿತಾರೆ. ಸ್ವೀಟ್ ಅವಲಕ್ಕಿ ಬೆಲ್ಲ ಹಾಕಿದ ಇಡ್ಲಿ ಅಂದರೆ ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಾನು ಜಾಸ್ತಿ ನೋಡಿರೋದು ಕೊಂಕಣಿಯರ ಮನೆಯಲ್ಲಿ ಜಾಸ್ತಿ ನೋಡಿದ್ದೇನೆ, ಅಷ್ಟು ಮಾತ್ರ ಗೊತ್ತು. ಇಲ್ಲಿ ಹೇಗೆ ಮಾಡ್ತಾರೆ ಅಷ್ಟು ನನಗೂ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಹೇಗೆ ಅಂದರೆ ಸಿಂಪಲ್ಲಾಗಿ ಮಾಡ್ತೇನೆ ಅಷ್ಟೇ. ಈಗ ಹೂ ತರಲಿಕ್ಕೆ ಪೇಟೆ ಕೂಡ ಹೋಗಬೇಕಿತ್ತು, ನನಗೆ ಮನೆಯಲ್ಲಿ ಕೆಲಸ ಇರೋದ್ರಿಂದ ಯಜಮಾನ್ರಿಗೆ ಹೇಳಿದ್ದೇನೆ, ತರ್ತಾರೋ ಏನು ಮಾಡ್ತಾರೋ ಗೊತ್ತು ಸಹ ಇಲ್ಲ. ಅದು ಪೇಟೆಗೆ ಹೋದರೆ ತರ್ತೇನೆ, ಇಲ್ಲಾಂದ್ರೆ ನೀನೇ ಒಂದು ತೊಗೊಂಬ ಅಂತ ಹೇಳಿದ್ದಾರೆ. ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ. ಒಂದು 200 ಗ್ರಾಮಿನಷ್ಟು ಹಾಕಿದ್ದೆ ಕಡಲೆಬೇಳೆ. ಸ್ವಲ್ಪ ಎಷ್ಟೋ ಒಂದು 10 ಖರ್ಚಿಗೆ ಆಗಿದೆ ಫ್ರೆಂಡ್ಸ್, ಅಷ್ಟು ಸಾಕು. ನೈವೇದ್ಯಕ್ಕೆ ಅಷ್ಟು ಆದರೆ ಸಾಕು. ಹಾಗಾಗಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆ ಅಂತೇಳಿ ಗೊತ್ತಾಗ್ತಾ ಇಲ್ಲ, ಅದು ಒಂದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ವ್ಯೂಸ್ ಇಲ್ಲ, ಏನೂ ಇಲ್ಲ ನೋಡಿ, ಸಿಕ್ಕೆ ನೋಡಿ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ಅಲ್ಲಿ ನಮ್ಮದು ಸ್ಟ್ಯಾಂಡದ ಲೈಟ್ ಆನ್ ಆಗಿದೆ. ಇವತ್ತು ಲೈಟನ್ನು ಸರಿ ಮಾಡಿದ್ದೇನೆ. ಹಾಗೆ ಫ್ಯಾನ್ ಕೂಡ ಹಾಕ್ತೇನೆ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ನೋಡಿ ಫ್ಯಾನ್ ಆಗಿದೆ, ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿದೆ ಫ್ರೆಂಡ್ಸ. ನಾನು ಇವಷ್ಟು ಖರ್ಚಿಗೆ ಕರ್ಕೋತೇನೆ. ಕರ್ಕೊಂಡ್ಮೇಲೆ ಚಪಾತಿ ಮಾಡ್ತೇನೆ ಪಟ್ ಪಟ್ ಅಂಥೇಳಿ. ಸ್ವಲ್ಪ ಒಂದು 7-8 ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ, ಅದರ ಚಪಾತಿ ಮಾಡ್ತೇನೆ. ಫ್ಯಾನ್ ದೂರಿದೆ, ಎಣ್ಣೆ ಕಾದಿರುತ್ತಲ್ಲ, ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಹೋಳಿಗೆ ಮಾಡಿದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನು ಸ್ವಲ್ಪ ಇದನ್ನು ಇಷ್ಟೇ ಮಾಡ್ಕೋತೇನೆ. ಹೋಳಿಗೆ ಮಾಡಿದರೆ ತುಂಬ ಕಮ್ಮಿ ತಿನ್ನೋದಿಲ್ಲ ಮಕ್ಕಳು ಆಗಲಿ ಯಜಮಾನ್ರಾಗಲಿ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಹೋಳಿಗೆ ಅಂದರೆ. ಈ ಥರ ಖರ್ಚಿಗೆ ಮಾಡಿಬಿಟ್ಟು ತಿಂತಾರೆ, ಮಕ್ಕಳಾಯಿತು ಯಜಮಾನ್ರಾಯಿತು ಒಂದೊಂದು. ಅದಕ್ಕಾಗಿ ಅದನ್ನೇ ಮಾಡ್ತೀನಿ. ನೋಡಿ ಖರ್ಚಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ಇದಷ್ಟೀಗ ಇನ್ನೊಂದು 4 ಕರ್ಕೊಂಡು ಮತ್ತೆ ನಿಮಗೆ ನಾನು ತೋರಿಸ್ತೇನೆ ಫ್ರೆಂಡ್ಸ. ನೋಡಿ ಇಲ್ಲಿ ಒಂದು 5-6 ಚಪಾತಿ ಅದು ಚಪಾತಿ ಮಾಡಿದ್ನಿ. ಹಾಗೆ ಇಲ್ಲಿ ಕರ್ಚಿಕಾಯಿ ಕೂಡ ಮಾಡೀನಿ, ಅನ್ನ ಕೂಡ ಆಗಿದೆ ರೆಡಿ. ಈಗ ಟೈಮ್ ನೋಡಿ ಕತ್ಲಾಗಿದೆ, ಹೊರಗಡೆ 6 ಗಂಟೆಗೆ ಕತ್ಲೆ ಆಗುತ್ತೆ. ಕಟ್ಟಿನ ಸಾಂಬಾರು ಕೂಡ ರೆಡಿ ಇದೆ ಇಲ್ಲಿ. ಮತ್ತು ಒಂದು 4 ಚಪಾತಿದು ಶ್ರೇಯನ್ಗೆ ಮಾಡಲಿಕ್ಕೆ ಇಟ್ಟಿದ್ದೇನೆ, ಯಾಕಂದರೆ ಅವ್ರ ಪಪ್ಪಾಗೆ ಅವಳೇ ಮಾಡಿದರೆ ಇಷ್ಟ ಫ್ರೆಂಡ್ಸ. ಹಾಗಾಗಿ ಈಗ ಏನು ಮಾಡ್ತೀನಿ, ಒಂದು ಚೂರು ಚಹಾ ಮಾಡ್ತೀನಿ ಕುಡಿಲಿಕ್ಕೆ. ಅದು ಸಾಯಂಕಾಲ ಸ್ವಲ್ಪ ಕುಡಿದ್ರೆ ಒಂದು ಸ್ವಲ್ಪ ಇದು ಅನಿಸುತ್ತೆ. ಹಾಗಾಗಿ ಶ್ರೇಯ ಕೂಡ ಬರ್ತಾಯಿದ್ದಾಳೆ, ಯಜಮಾನ್ರು ಕೂಡ ಬರ್ತಾಯಿದ್ದಾರೆ. ಅದಕ್ಕಾಗಿ ಸ್ವಲ್ಪ ಚಹಾ ಮಾಡ್ತೀನಿ. ಚಹಾ ಮಾಡಿದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ. ನೋಡಿ ಇಲ್ಲಿ ತುಳಸಿ ಪೂಜೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ. ನಾವು ಇಲ್ಲಿ ಬ್ಯಾಕ್ ವಾಯ್ಸ್ ಕೊಡ್ತಾಯಿದ್ದೀನಿ, ಯಾಕಂದರೆ ವಿಡಿಯೋ ಮಾಡುವಾಗ ಕ್ಲಿಯರಾಗಿ ಬಂದಿದ್ದಿಲ್ಲ. ಹೊರಗಡೆ ಸಿಕ್ಕಾಪಟ್ಟೆ ಸೌಂಡ್ ಎಲ್ಲ ಇತ್ತು. ಅಲ್ಲಿ ಮನೆ ಕಟ್ತಾರಲ್ಲ, ಅಲ್ಲೆಲ್ಲ ಸಾಮಾನು ಬರ್ತಾಯಿದ್ವು, ಗಾಡಿ ಸೌಂಡ್ ಅದು ಇದು ಅಂಥೇಳಿ. ಹಾಗಾಗಿ ನಾನು ಇಲ್ಲಿ ಬ್ಯಾಕ್ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡಿ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ. ಸಾರಿ, ಏನೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಅವರು ಡ್ರೆಸ್ ಹಾಕೊಂಡರು. ಅವರಿಗೆ ಪಂಚೆ ಉಟ್ಕೊಂಡು ಮೈ ಮೇಲೆ ಬಟ್ಟೆ ಇಲ್ಲ ಅಂದರೆ ಇರಲಿಕ್ಕೆ ಆ ಥರ ಇದನ್ನು ಮಾಡ್ತಾರೆ. ವಿಡಿಯೋ ಮಾಡ್ತೀವಿ ಅಂಟ್ಲೆ ಅವ್ರು ಡ್ರೆಸ್ ಹಾಕ್ಕೊಂಬಂದರು.
ಅವರಿಗೆ ಪಂಚೆ ಉಟ್ಕೊಂಡು ಮತ್ತು ಮೈ ಮೇಲೆ ಶರ್ಟ್ ಇಲ್ಲದೆ ಪೂಜೆ ಮಾಡ್ತಿದ್ರೆ ಯಾವಾಗಲೂ ವರ್ಷ ಅವರ ಹಾಗೆ ಮಾಡೋದು. ಆದರೆ ವಿಡಿಯೋ ಮಾಡ್ತೀವಿ ಅನ್ನಂಟ್ಲೆ ಅವರು ಬೇಡ ನನಗೆ ಡ್ರೆಸ್ ಹಾಕೋತೀನಿ ಅಂಥೇಳಿ ಡ್ರೆಸ್ ಹಾಕೊಂಡ್ರು. ಅದಕ್ಕಾಗಿ ಇರಲಿ ಪರವಾಗಿಲ್ಲ ಅಂತ ನಾವು ಸುಮ್ಮನೆ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮನೇಲಿ ಪೂಜೆ ಮಾಡೋದೇ ವರ್ಷ ಅವರೇ ಮಾಡ್ತಾರೆ. ಮುಂಚೆ ಎಲ್ಲ ನಮ್ಮ ಮೈದನಿದ್ದ ಅವನು ಮಾಡ್ತಿದ್ದ, ನಮ್ಮ ಮೈದನ ಮಾಡ್ತಿದ್ದ ಪೂಜೆ. ಈ ವರ್ಷ ನಮ್ಮ ಯಜಮಾನ್ರು ಮಾಡ್ತಾಯಿದ್ದಾರೆ ನೋಡಿರಿ. ಅವರು ಊರಿಗೆ ಹೋಗಿದ್ದಾರೆ ಇಲ್ಲ, ಅದಕ್ಕಾಗಿ ಅವರಿಗೆ ಅಷ್ಟೊಂದು ಪೂಜೆ ಮಾಡೋದೆಲ್ಲ ಐಡಿಯಾ ಗೊತ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ಬೇಕಿತ್ತು. ಅದಕ್ಕಾಗಿ ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಾವು ದೇವರಿಗೆ ಹೊರಗಡೆಯಿಂದ ನೈವೇದ್ಯ ಹಿಡಿದ್ರೆ ನಾವು ಇಡೀ ನಮ್ಮ ಸೈಟಿಗೆಲ್ಲ ಸ್ವಲ್ಪ 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 ಹಾಕ್ತಾ ಬರ್ತಾರೆ ನಮ್ಮ ಯಜಮಾನ್ರು. ಹೊರಗಡೆ ಪ್ರಾಣಿ ಪಕ್ಷಿಗಳು ತುಂಬ ಇದಾವಲ್ಲ ನಮ್ಮ ಮನೆ ಹತ್ರ, ಅದಕ್ಕಾಗಿ ಫ್ರೆಂಡ್ಸ್. ನೋಡಿ ಈಗ ಎಲ್ಲ ಪೂಜೆ ಎಲ್ಲ ಮಾಡಿ ತೆಂಗಿನಕಾಯಿ ಒಡೆದಿಟ್ಟು ಈಗ ಮಂಗಳಾರತಿ ಮಾಡ್ತಾಯಿದ್ರು. ಮಂಗಳಾರತಿ ನಾನು ಅಲ್ಲಿ ಸ್ವಲ್ಪ ಇದನ್ನು ಹಾಡ್ತಾ ಇದ್ನಿ. ಮಂಗಳಾರತಿ ಮಾಡ್ತೀನಿ ನಾನು ಯಾವಾಗಲೂ ಸ್ವಲ್ಪ ಚಿಕ್ಕದಾಗಿ ಒಂದು 2-3 ಲೈನ್ ಹಾಡ್ತೀನಿ. ಆದರೂ ವಿಡಿಯೋದಾಗ ಚೆನ್ನಾಗಿ ಬಂದಿತ್ತು. ಆದರೆ ಇಲ್ಲಿ ಎಲ್ಲ ಬಂದಿರೋ ಕ್ಯೂ ಅದು ಬಂದಿದ್ದು, ಅವು ಸಾಮಾನು ಇಳಿಸ್ಲಿಕ್ಕೆ ಗಾಡಿಗಳು ಬಂದಿದ್ದವಲ್ಲ, ಅದು ವಯಸ್ಸು ಅಷ್ಟು ಇದು ಬರಲಿಲ್ಲ. ಅದಕ್ಕಾಗಿ ನಮ್ಮ ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನೋಡಿ ಶ್ರೇಯನಿಗೆ ಮಂಗಳಾರತಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅವ್ರ ಪಪ್ಪ. ಅವಳು ವಿಡಿಯೋ ಮಾಡ್ತಾ ನಿಂತಿದ್ಲು. ನಾನು ಮಾಡ್ತೇನೆ ನೀನು ಹೋಗಂದೆ. ಇಲ್ಲಮ್ಮ ನಾನು ಮಾಡ್ತೇನೆ ನೀನು ಹೋಗು ಪಪ್ಪನ ಹತ್ರ ಅಂತಂದ್ಲು. ಫ್ರೆಂಡ್ಸ, ಹೇಗೆ ನಮ್ಮ ಸಿಂಪಲ್ಲಾಗಿ ತುಳಸಿ ಪೂಜೆ ಹೀಗೆ ಮಾಡಿದ್ದೀವಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ನಾವು ಯಾವಾಗಲೂ ಸಿಂಪಲ್ಲಾಗಿ ಮಾಡೋದು, ಯಾವಾಗಲೂ ಗ್ರ್ಯಾಂಡ್ ಅಂತ ಮಾಡಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತೇನೆ. ಇಲ್ಲಿ ಬೇರೆ ಬೇರೆ ಮಾಡ್ತಾರೆ, ಇಲ್ಲಿದು ಸ್ವಲ್ಪ ಮಿಕ್ಸ್ ಎಲ್ಲ ಮಾಡ್ತೇವೆ. ಆದರೆ ಅಲ್ಲಿದು ನಾವು ಬಿಟ್ಟಿಲ್ಲ, ಇಲ್ಲಿದು ಬಿಟ್ಟಿಲ್ಲ, ಒಂದು ಮಿಕ್ಸ್ ಥರ ಮಾಡ್ತೇವೆ. ಶ್ರೇಯ ನೋಡಿ ಅವಳು ಹೆದರ್ತಾಳೆ ಆರತಿ ಮಾಡಲಿಕ್ಕೆ ಸ್ವಲ್ಪ. ನೋಡಿ ಇಲ್ಲಿ ಈ ಕಡೆಗೆ ಏನು ಮಾಡ್ತಾರೆ, ಅವಲಕ್ಕಿ ಹಾಕ್ತಾರೆ. ನಮ್ಮ ಕಡೆಗೆ ಏನು ಮಾಡ್ತಾರೆ, ಅಕ್ಕಿ ಕಾಳು ಹಾಕ್ತಾರೆ. ಇಲ್ಲಿ ಅವಲಕ್ಕಿ ಹಾಕ್ತಾರೆ. ತಿಳು ಅವಲಕ್ಕಿ ಅಂತ ಬರ್ತಾವೆ ನೋಡಿ, ಪೇಪರ್ ಅವಲಕ್ಕಿ, ಅದನ್ನು ತುಳಸಿಗೆ ಈ ಥರ ಹಾಕ್ತಾರೆ. ನಮ್ಮ ಕಡೆ ಅಕ್ಕಿ ಕಾಳಿಗೆ ಅರಿಶಿನ ಮತ್ತು ಕುಂಕುಮ ಮಿಕ್ಸ್ ಮಾಡಿಟ್ಟು ಅದನ್ನು ಹಾಕ್ತಾರೆ. ಹಾಗಾಗಿ ಇಲ್ಲಿ ನೋಡಿ ಯಜಮಾನ್ರು ಹಾಕ್ತಾಯಿದ್ದಾರೆ, ಮತ್ತು ನಾನು ಕೂಡ ಹಾಕಿದೆ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ನೀವು ಯಾವ ಥರ ಮಾಡಿದ್ದೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನಿಲ್ಲಿ ಮಾಡಿದ್ದೇನೆ, ಗೊತ್ತಿರೋಷ್ಟು ನಾನು ಮಾಡಿದ್ದೇನೆ. ನಿಮ್ಮ ಕಡೆ ಹೇಗಿದೆಯೋ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಿಕ್ಕ ಮಗುವಿನಾಗೆ ಪಟಾಕಿ ಹೊಡತ್ತಾರೆ ನಮ್ಮ ಯಜಮಾನ್ರು. ನಮ್ಮ ಮನೆಯಲ್ಲಿದೆ ಮಗು ಆಗಿದೆ ಈಗ ಅಲ್ಲ ರೀ? ನೀವು ಮಗ ಆಗಿರಲ್ರಿ, ಚಿಕ್ಕ ಮಗ ಧನುಷ್ ಇಲ್ಲ. ಧನುಷ್ ಏನು ಚಾನ್ಸ್ ನೀವು ತೊಗೊಂಡ್ರೆ ನೀವತ್ತ? ಹೌದ್ರಿ ಫ್ರೆಂಡ್ಸ, ಒಂದು ಇದಪ್ಪ ಸಿಂಪಲ್ಲಾಗಿ ಹೇಗೆ ಮಾಡಿದೆ ಒಂದು ಸತಿ ತೋರಿಸ್ತೇನೆ. ಆವಾಗ ಶ್ರೇಯ ವಿಡಿಯೋ ಮಾಡ್ತಾಯಿದ್ಲು ನೋಡಿ. ನಾನು ಇಷ್ಟೇ ಸಿಂಪಲ್ ಮಾಡಿರೋದು ಪೂಜೆ, ಏನು ಗ್ರ್ಯಾಂಡ್ ಇಲ್ಲ ಏನಿಲ್ಲ ಫ್ರೆಂಡ್ಸ. ನಾವು ಇದೇ ಥರ ಮಾಡ್ತೀವಿ. ನನಗೆ ಗೊತ್ತಿರೋಷ್ಟು ನೆಲ್ಲಿಗೆಲ್ಲು, ಇದು ಬೆಟ್ಟದ ನೆಲ್ಲಿಕಾಯಿಗೆಲ್ಲು ಮತ್ತು ಹಾಗೆ ಹುಳಿಗೆಲ್ಲು ಎರಡೂ ತಂದಿದ್ದೀವಿ. ಕಬ್ಬ ಇದು ಇತ್ತು, ತುಂಬ ಹಾಳಾಗಿದೆ ಅಂತೇಳಿ ಇದನ್ನ ಇಡಲಿಲ್ಲ ಫ್ರೆಂಡ್ಸ್. ಹಾಳಾಗಿತ್ತು, ತುಂಬ ಚಲೋ ಒಳ್ಳೇದಿರಲಿಲ್ಲ. ಹಾಗಾಗಿ ಇಲ್ಲಿ ನೋಡಿ ಮನೆ ಹತ್ರ ಕೂಡ ಈ ಥರ ರಂಗೋಲಿ ತೆಗೆದು ಸಿಂಪಲ್ಲಾಗಿ ಇಷ್ಟು ದೀಪ ಹಚ್ಚಿರಿ. ಇಷ್ಟೇ ನೋಡಿ. ಇಲ್ಲಿ ಮೇಲ್ಗಡೆ ಇವು ಡೈಲಿ ಹಾಕುವಂಥದ್ದನ್ನೇ ಹಾಕಿದ್ದೇನೆ. ಇದು ಸೀರಿಯಲ್ಸ್ ಸರ ಎಲ್ಲ ಹಾಕಿದ್ದೀವಿ ಇಷ್ಟು ನೋಡಿ. ಆಯಿತು ಫ್ರೆಂಡ್ಸ, ತುಳಸಿ ಪೂಜೆ ಅಂತ ಆಯಿತು. ಈಗ ಟೈಮ್ ಎಷ್ಟಾಯ್ತು ಈಗ? 7 ಜಾಸ್ತಿ ಆಗಿರ್ಬೇಕು, 7:45 ಆಗಿರ್ಬೇಕು ಈಗ. ಹೌದು ಫ್ರೆಂಡ್ಸ ನೋಡಿ, ಇಲ್ಲೇ ಐತೆ ನಿಮ್ಮ ಮೊಬೈಲ್ ರೀ. 7:40, 7:39 ನಮ್ಮ ಯಜಮಾನ್ರ ಫೋನ್ ನೋಡಿ ಅದು. ಆಯಿತು ಫ್ರೆಂಡ್ಸ, ಈಗ ಮುಂದೆ ಸಿಗ್ತೇನೆ ಮತ್ತೆ. ಫ್ರೆಂಡ್ಸ ನೋಡಿ, ಈಗ ತುಳಸಿ ಪೂಜೆ ಮುಗಿಸಿದ್ದೀವಿ, ಕಾಣಿಸ್ತಿರ್ಬೋದಲ್ಲ. ನಾವು ಸಿಂಪಲ್ಲಾಗಿ ಮಾಡ್ತೀವಿ, ಏನು ಗ್ರ್ಯಾಂಡ್ ಮಾಡೋದಿಲ್ಲ. ಹಾಗಾಗಿ ಸಿಂಪಲ್.
ಏನ್ರಿ ಪಟಾಕಿ ಹೊಡಿಯತ್ತೀರೇನ ನೋಡ್ರಿ ಯಜಮಾನ್ರ ಪಟಾಕಿ ಯಾರಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಧನುಷ್ನ ಪಟಾಕಿ ಬಿಡ್ಲಿಕ್ಕೆ ಹೆದರ್ತಾನೆ. ಅದು ಇದು ಪಾಪ್ಕಾರ್ನ್ ಪಟಾಕಿ ಅಂತ ಬಂದಿದೆ ನೋಡಿ, ಅದು ತಂದಿದ್ದ ಅವನು. ಒಂದು 6 ಪ್ಯಾಕೆಟ್ ತಂದಿದ್ದ. 2 ದಿನ ಹೊಡೆದ 2 ಪ್ಯಾಕೆಟ್ ಬಿಟ್ಟು ಹೋಗಿದ್ದೀನಿ. ಅನ್ವಲ್ಲು ರೀ ಓ ಎಲ್ಲರೂ ಒಂದು ಅನಾಥ ಶ್ರೇಯ ಬಿಡ್ತಾನ ಹೇಳ್ರಿ ಮತ್ತೆ. ಹಾಂ, ಅದಕ್ಕಾಗಿ ಇದನ್ನು ಅವರು ಅನ್ಸತ್ತಾರ ನೋಡಿ. ತುಳಸಿ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀವಿ ಫ್ರೆಂಡ್ಸ್. ವಿಡಿಯೋ ಬರುತ್ತೆ ಚಿಕ್ಕದಾಗಿ. ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಸಿಂಪಲ್ಲಾಗಿ ಮಾಡ್ತೀವಿ ಇಷ್ಟೇ. ನಾ ಹೇಗಂತ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಅಪ್ರೂಪ್ ಸೀರೆ ಉಡೋದು ಫ್ರೆಂಡ್ಸ್, ಹಾಗಾಗಿ ಅಲ್ಲ ರೀ ಸೀರೆ ಉಡ್ದು. ಗಪ್ರಿ ನೀವೇನು ರೀ ಅಲ್ಲೊಂದು ಬಿತ್ತು ನೋಡ್ರಿ ಕೈಯಾಗೆ ಅಂತ ಜಾರಿ. ಅದು ಚಿಕ್ಕಡೆ ನೀಲಿ ಕಲರ್. ಹಾಂ ಒಗಿರಿ ನಾನು ಗಪ್ರಿ ನೋಡಿ. ಗಪ್ರಿ ರೀ ನೋಡ್ರಿ ಯಜಮಾನ್ರು ಸಣ್ಣ ಮಕ್ಕಳಿಗೆ ಪಾಪ್ಕಾರ್ನ್ ಪಟಾಕಿ ಬಿಡತ್ತೀರ. ಪಟಾಕಿ ಸರ ತರ್ಬೋದಿತ್ತಲ್ಲ, ಪಟಾಕಿ ಬಿಡಲ್ಲ ಫ್ರೆಂಡ್ಸ್. ಪಟಾಕಿ ಇಲ್ಲಿ ಬಂದ್ ಮಾಡ್ಯಾರ, ಸಿಕ್ಕಿಲ್ಲ ನಮ್ಗೆ ಅಷ್ಟೊಂದು. ತುಂಬ ದೂರ ಹೋಗಿ ತರಬೇಕಂತೆ. ಅದಕ್ಕಾಗಿ ಪಾಪ್ಕಾರ್ನ್ ಪಟಾಕಿ ತಂದಿದ್ದಾರೆ. ಇವತ್ತು ಕೂಡ ನಾವು ಮನೆ ಹತ್ರ ಎಲ್ಲ ದೀಪ ಹಚ್ಚಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಕರ್ಚಿಕಾಯಿ ಇದಾವೆ. ಇಲ್ಲಿ ಮೊಸರು ಕಟ್ ಮಾಡಿ, ಇದು ಸ್ವಲ್ಪ ಕಟ್ ಮಾಡಿದ್ದು ಬೆಳಗ್ಗೆದು, ಮತ್ತೊಂದು ಪ್ಯಾಕೆಟ್ ಕಟ್ ಮಾಡಿದಾಳು. ಚಟ್ನಿ ಪುಡಿ ಇದೆ. ಇಲ್ಲಿ ಕಟ್ಟಿನ ಸಾಂಬಾರು ಇದೆ ನೋಡಿ. ಇಲ್ಲಿ ಅನ್ನ ಇದೆ. ಇಲ್ಲಿ ಚಪಾತಿ ಇಟ್ಟಿದ್ದಾರೆ ಯಜಮಾನ್ರಿ ಬಿಟ್ಟು ನೋಡಿ. ಇಲ್ಲಿ ಚಪಾತಿ ಇದೆ ಫ್ರೆಂಡ್ಸ್. ಈಗ ಊಟ ಮಾಡ್ತೀವಿ. ಊಟ ಆದಮೇಲೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ. ನೋಡಿ ಈಗ ಊಟ ಮಾಡಿದ್ದೀವಿ. ಊಟ ಆಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.